ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ 9ನೇ ತರಗತಿ ರೂಪನಾತ್ಮಕ ಮೌಲ್ಯಮಾಪನ 2 ಅಂದರೆ FA2 ಎಕ್ಸಾಮ್ನ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ನೋಡೋಣ. ಈ ಒಂದು ಕ್ವಶನ್ ಬರ್ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನಮಗೆ ಇಲ್ಲಿ ಯಾವ ಒಂದು ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದರೆ ಅದೇ ಒಂದು ಪ್ಯಾಟರ್ನಲ್ಲಿ ನಿಮಗೆ ನಾಳೆ ಎಕ್ಸಾಮಲ್ಲಿ ಕ್ವಶನ್ಗಳನ್ನ ಕೇಳ್ತಾರೆ. ಅರ್ಥ ಆಯ್ತಾ? ನಿಮ್ಮ ಎಕ್ಸಾಮ್ಗೆ ಸೇಮ್ ಇದೇ ಪ್ಯಾಟರ್ನ್ ಇರ್ತದೆ. ಮತ್ತು ಇಲ್ಲಿರೋ ಕೆಲವಷ್ಟು ಕ್ವಶನ್ಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? 100% ರಿಪೀಟ್ ಆಗ್ತವೆ. ಸ್ಟೂಡೆಂಟ್ ಕೊನೆಯವ್ರು ನೋಡಿ, ಇಲ್ಲಿ ಜಸ್ಟ್ ಕ್ವಶನ್ ಪೇಪರ್ ಮಾತ್ರ ಕೊಡ್ತಾ ಇಲ್ಲ, ವಿತ್ ಆನ್ಸರ್ ಕೊಡ್ತೀನಿ. ಅರ್ಥ ಆಯ್ತಾ? ಪ್ರತಿಯೊಂದು ಪ್ರಶ್ನೆ ಉತ್ತರ ಕೊಡ್ತೀನಿ. ವಿಡಿಯೋನ ಕೊನೆಯವ್ರು ನೋಡಿ, ಮತ್ತೆ ನಿಮಗೆ ಬ್ಲೂ ಪ್ರಿಂಟ್ ಕೂಡ ಕೊಡ್ತೀನಿ, ಅಂದರೆ ನೀಲಕ್ಷೆ ಕೊಡ್ತೀನಿ. ಸೊ ಯಾವ ರೀತಿ ಕ್ವಶನ್ ಕೇಳ್ತಾರೆ, ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಪ್ರತಿಯೊಂದು ನೋಡೋಣ. ಸೊ ತಪ್ಪದೆ ಕೊನೆಯವರೆಗೆ ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ನೀವೊಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದೇಂತಂದರೆ ಹೊಸದಾಗಿ ವಿಡಿಯೋ ನೋಡ್ತಿದ್ರ ಅಥವಾ ಚಾನಲ್ ಹುಡುಗರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಿಸ್ ಮಾಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಇದೇ ರೀತಿ FA ಎಕ್ಸಾಮ್ಗೆ ಪ್ರತಿಯೊಂದು ವಿಷಯದ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, ಮತ್ತು ಎಪಿಕ್ಸ್ ಕ್ವಶನ್ಸು, ಇಂಪಾರ್ಟೆಂಟ್ ಕ್ವಶನ್ಸು, ಜಸ್ಟ್ ನಿಮಗೆ FA ಮಾತ್ರವಲ್ಲ, ಅರ್ಧ ವಾರ್ಷಿಕ ಎಲ್ಲ ಎಕ್ಸಾಮ್ಗೆ ನಿಮಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಫಿಕ್ಸ್ ಕ್ವಶನ್ಸು, ಕ್ವಶನ್ ಪೇಪರ್ಸು ಎಲ್ಲ ಪಿಡಿಗಳನ್ನ ಇದೇ ಒಂದು ಚಾನಲ್ ಹಾಕ್ತೀವಿ. ಅರ್ಥಾಯ್ತಾ? ಸೊ ಇದೇ ಒಂದು ಚಾನಲ್ ಹಾಕೋದ್ರಿಂದ ಮಿಸ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಎಲ್ಲ ಹುಡುಗರು ಸಿಗ್ತವೆ. ಅರ್ಥಾಯ್ತಾ? ಎಲ್ಲ ಹುಡುಗರು ಸಿಗ್ತವೆ. ಸೊ ನೀವು ಮಿಸ್ ಮಾಡ್ಕೊಂಡ್ರೆ ಎಲ್ಲ ಹುಡುಗರನ್ನ ಮಿಸ್ ಮಾಡ್ಕೋತೀರಾ. ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರ ಮತ್ತೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ನಮಗೆ 9th ಅಲ್ಲಿ ಖಂಡಿತ ಅವ್ರಿಗೆ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶೇರ್ ಮಾಡೋಣ. ಮೊದಲನೇದಾಗಿ 9ನೇ ತರಗತಿ ರೂಪನಾತ್ಮಕ ಮೌಲ್ಯಮಾಪನ 2 ಪ್ರಥಮ ವರ್ಷ ಕನ್ನಡ ಸಬ್ಜೆಕ್ಟು ಚಾನಲ್ ಹಾಕಿರ್ತೀನಿ. ಪ್ರತಿಯೊಂದು ಸಬ್ಜೆಕ್ಟ್ ಹಾಕಿರ್ತೀನಿ, ಪ್ರತಿಯೊಂದು ವಿಷಯ ಹಾಕಿರ್ತೀನಿ. ಚೆನ್ನಾಗಿ ಅನುಕೂಲ ನೋಡ್ಕೊಳ್ಳಿ. ಮೊದಲಾಗಿ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಮತ್ತು ನೀಲ ನಕಾಶೆ 2025 ಮತ್ತು 26. ಸಮಯ 40 ನಿಮಿಷ, ಅಂಕಗಳು 23. ನಿಮಗೆ 20 ಮಾರ್ಕ್ಸ್ಗೆ ಎಕ್ಸಾಮ್ ಅನ್ನೋದು ಇರ್ತದೆ. ಮೊದಲಾಗಿ ಉದ್ದೇಶಾನುಸಾರ ಪ್ರಾಮುಖ್ಯತೆ ಇದನ್ನ ನೋಡ್ಕೊಳ್ಳಿ ನೀವು. ಇದೆಲ್ಲ ಬ್ಲೂ ಪ್ರಿಂಟ್ ಇದು. ಅರ್ಥ ಆಯ್ತಾ? ಸ್ಮರಣೆ, ಗ್ರಹಿಕೆ, ಅಭಿವ್ಯಕ್ತಿ, ಪ್ರಶಂಸೆ, ಒಟ್ಟು. ಅರ್ಥ ಆಯ್ತಾ? ಟೋಟಲ್ ಆಗಿ ನಿಮಗೆ ಸ್ಮರಣೆ 6 ಮಾರ್ಕ್ಸು, ಗ್ರಹಿಕೆ 7 ಮಾರ್ಕ್ಸು, ಅಭಿವ್ಯಕ್ತಿ 7 ಮಾರ್ಕ್ಸು, ಪ್ರಶಂಸೆಗೆ ಯಾವುದೇ ಮಾರ್ಕ್ಸ್ ಇಲ್ಲ, ಮತ್ತು ಒಟ್ಟು 20 ಮಾರ್ಕ್ಸಿಗೆ ಎಕ್ಸಾಮ್ ಇರ್ತದೆ. ಅರ್ಥ ಆಯ್ತಾ? ಇನ್ನೆಕ್ಸ್ಟು ವಿಷಯಾನುಸಾರ ಪ್ರಾಮುಖ್ಯತೆ, ಗದ್ಯ ಮತ್ತು ವ್ಯಾಕರಣ ಸೇರಿಬಿಟ್ಟು 20 ಮಾರ್ಕ್ಸು. ಅರ್ಥ ಆಯ್ತಾ? 10 ಪ್ರಶ್ನೆ ಇರ್ತವೆ. ಪ್ರಶ್ನೆ ಸಂಖ್ಯೆ 10 ಇರ್ತವೆ. ಇನ್ನು ಪ್ರಶ್ನಾನುಸಾರ ಪ್ರಾಮುಖ್ಯತೆ, ಇಲ್ಲಿ ವಸ್ತುನಿಷ್ಠ ಪ್ರಶ್ನೆಗಳು, ಕಿರು ಉತ್ತರಗಳು 1, ಕಿರು ಉತ್ತರಗಳು 2 ಅಂತ ಕೊಟ್ಟಿದ್ದಾರೆ. ಅಂದರೆ 1 ಮಾರ್ಕ್ಸು, 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸ್ ಕೊಟ್ಟಿರ್ತಾರೆ ಗ್ರಾಮರ್ ಕ್ವಶನ್ಗಳನ್ನು. ಸೊ ಬ್ಲೂ ಪ್ರಿಂಟ್ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಕಠಿಣತೆಯ ಮಟ್ಟ ಅಂದರೆ ಡಿಫಿಕಲ್ಟಿ ಲೆವೆಲು. ಸುಲಭ, ಸಾಧಾರಣ, ಕಠಿಣ. ಸುಲಭ 6 ಮಾರ್ಕ್ಸು, ಸಾಧಾರಣ 11 ಮಾರ್ಕ್ಸು, ಕಠಿಣ 3 ಮಾರ್ಕ್ಸು. ಅರ್ಥ ಆಯ್ತಾ? ಟೋಟಲಿ 20 ಮಾರ್ಕ್ಸು. ಕಠಿಣ ಜಸ್ಟ್ 3 ಮಾರ್ಕ್ಸ್ ಇರ್ತವೆ. ಇನ್ನೆಲ್ಲ ಕ್ವಶನು ಈಸಿನೇ. ಮೊದಲಾಗಿ ನಾವು ಕ್ವಶನ್ ಪೇಪರ್ ನೋಡೋಣ. ಅರ್ಥ ಆಯ್ತಾ? ಮೊದಲಾಗಿ ಕ್ವಶನ್ ಪೇಪರ್ ನೋಡೋಣ. ನಿಮಗೆ ಲಾಸ್ಟಿಗೆ ಆನ್ಸರ್ ಕೊಡ್ತೀನಿ. ಅರ್ಥ ಆಯ್ತಾ? ತುಂಬ ಜನ ಕೇಳ್ತೀರಾ ಆನ್ಸರ್ ಇಲ್ಲ ಅಂತ. ಸೊ ವಿಡಿಯೋ ಕೊನೆಗೆ ಆನ್ಸರ್ ಕೊಡ್ತೀನಿ. ವಿಡಿಯೋ ಕೊನೆಗೆ ಆನ್ಸರ್ ಇರ್ತವೆ. ಮೊದಲು ಪ್ರಶ್ನೆ ಪತ್ರಿಕೆ ನೋಡೋಣ, ಆಮೇಲೆ ಉತ್ತರಗಳನ್ನು ನೋಡೋಣ. ಮೊದಲಾಗಿ ನಿಮಗೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತದೆ. ಒಂದು ಮಲ್ಟಿಪಲ್ ಇರ್ತದೆ ನೋಡಿ. ಕ್ವಶನ್ ನಂಬರ್ 1 ನೋಡಿ. ಪ್ರಶ್ನೆಗೆ 1, ಭಾರತೀಯ ವಿದ್ಯಾಭವನದ ಬ್ರಹ್ಮ ವಿದ್ಯಾಭಾಸ್ಕರ ಬಿರುದಿಗೂ ಪಾತ್ರರಾದರು. ಇಲ್ಲಿ ನೋಡಿ, ಗೆರೆ ಎಳೆದ ಪದ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಬ್ರಹ್ಮ ವಿದ್ಯಾಭಾಸ್ಕರ ಒಂದು ಗೆರೆ ಎಳೆದಿದ್ದಾರೆ. ಗೆರೆ ಎಳೆದ ಪದದಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ನೋಡಿ. ಲೇಖನ ಚಿಹ್ನೆ ಯಾವುದು ಬಳಕೆಯಾಗಿದೆ? ಸೊ 4 ಆಪ್ಷನ್ ಕೊಟ್ಟಿದ್ದಾರೆ. ವ್ಯಾಕ್ಯವೇಷ್ಟನ, ಉದ್ಧರಣ, ಅಲ್ಪವಿರಾಮ, ಅರ್ಧವಿರಾಮ. ಸೊ ಯಾವ್ದಾಗ್ಬೋದು? ಗೆಸ್ ಮಾಡಿ ಇಟ್ಕೊಳ್ಳಿ. ಮುಂದೆ ನಾನು ಆನ್ಸರ್ ಹೇಳ್ತೀನಲ್ಲ, ಸೊ ನೀವು ಗೆಸ್ ಮಾಡಿ ಆನ್ಸರು ಕರೆಕ್ಟ್ ಇದೆಯಲ್ಲ ಅಂತ ನೋಡೋಣ. ಅರ್ಥ ಆಯ್ತಾ? ಈಗಲೇ ಹೇಳಲ್ಲ ನಾನು, ಲಾಸ್ಟಿಗೆ ಹೇಳ್ತೀನಿ. ಸೊ ಈಗ ಜಸ್ಟ್ ಕ್ವಶನ್ ಹೇಳ್ತೀನಿ. ಇನ್ನು ಎರಡನೇ ಮೇನು, ಮೊದಲೆರಡು ಪದಗಳಿರುವ ಸಮದಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೀರಿ. ಸಂಬಂಧಿ ಪದ ಇದು ಕೂಡ ಒಂದು ಕ್ವಶನ್ ಇರ್ತದೆ. 2ನೇ ಕ್ವಶನ್ ನೋಡಿ. 2ನೇ ಪ್ರಶ್ನೆ, ಹರ್ಷ ಪರೀಕ್ಷಿಸು ಏನಾಗ್ತದೆ? ಸೊ ಮೇಲೆ ಗೊತ್ತೇನೆ ಮುಂದೆ ಆನ್ಸರ್ ಹೇಳ್ತೀನಿ. ಸೊ ಬರೆದಿಟ್ಕೊಳ್ಳಿ. ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಆನ್ಸರ್ ಮಾಡ್ತಾರಂತ. ಈ ನೆಕ್ಸ್ಟ್ ನಿಮಗೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀರಿ. 1 ಮಾರ್ಕ್ ಕ್ವಶನ್ಸು, ಒಂದು ವಾಕ್ಯದಲ್ಲಿ ಬರೀರಿ. ಪ್ರಶ್ನೆಗೆ 3, ಅಭಯ ರುಚಿಯ ಸಹೋದರಿಯ ಹೆಸರೇನು? ಪ್ರಶ್ನೆಗೆ 4, ಬುದ್ಧಿಶಾಲಿಯಾದ ರಾಜನು ಪ್ರಜೆಗಳನ್ನು ಹೇಗೆ ಪಾಲಿಸಬೇಕು? ಪ್ರಶ್ನೆಗೆ 5, ಪೋರ್ಚುಗೀಸರು ಚೆನ್ನಭೈರಾದೇವಿಗೆ ನೀಡಿದ್ದ ಬಿರುದು ಯಾವುದು? ಇನ್ನು 4th ಮೇನು, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೀರಿ. 6ನೇ ಪ್ರಶ್ನೆ, ಇದಕ್ಕೆ ಬಂದ್ಬಿಟ್ಟು 2 ಮಾರ್ಕ್ ಕ್ವಶನು. ಅರ್ಥ ಆಯ್ತಾ? 2 ಅಂಕಗಳ ಪ್ರಶ್ನೆ ಇದು. 6ನೇ ಕ್ವಶನ್ ಒಂದೇ ಕೊಟ್ಟಿದ್ದಾರೆ. ದೂತನು ಹೇಗಿರಬೇಕು? ಈ ನೆಕ್ಸ್ಟ್ ಬರುವಂಥದ್ದು ನಿಮಗೆ 5ನೇ ಮೇನು, ಕೆಳಗಿನ ಕವಿಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ನಿಮಗೆ ಒಂದು ಕವಿ ಪರಿಚಯ ಕೇಳ್ತಾರೆ, ಪದ್ಯ ಅಥವಾ ಗದ್ಯದಿಂದ. 2ರಲ್ಲಿ ಒಬ್ಬರದು ಒಂದು ಕವಿ ಪರಿಚಯ ಕೇಳ್ತಾರೆ. ಇಲ್ಲಿ ಜನ ಕೇಳ್ತಾರೆ. ಇಂಪಾರ್ಟೆಂಟು, ಜನ ಕೇಳ್ಬೋದು ನೋಡ್ಕೊಳ್ಳಿ. ಆಮೇಲೆ ಬರುವಂಥದ್ದು ನಿಮಗೆ ಕೆಳಗಿನ ಪದ್ಯ ಹಾಕಿ ಪ್ರಸ್ತಾರ ಹಾಕಿ ಘನ ವಿಂಗಡಿಸಿ ಛಂದಸ್ಸಿನ ಹೆಸರು ಬರೀರಿ. ಆಯ್ತಾ? ಛಂದಸ್ಸಿನ ಆಗಬೇಕದು. ಛಂದಸ್ಸಿನ ಹೆಸರನ್ನು ಬರೆಯಿರಿ. ಕೊಟ್ಟಿದ್ದಾರೆ ನೋಡಿ ಒಂದು ಪದ್ಯ ಭಾಗ. ಸೊ ಇದಕ್ಕೆ ನೀವು
ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರಬೇಕು. ಮುಂದೆ ಹೇಳ್ತೀನಿ ನಿಮಗೆ ಯಾವ ರೀತಿ ಬಿಡಿಸ್ಬೇಕಂತ. ಇನ್ನು ನೆಕ್ಸ್ಟ್ ಬರುವಂಥದ್ದು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ಸಂದರ್ಭ ಸ್ವಾರಸ್ಯ ಕೊಟ್ಟಿದ್ದಾರೆ ನೋಡಿ, 3 ಮಾರ್ಕ್ಸು, 1 ಪಿಕ್ಸ್ ಕೊಡ್ತಾರೆ. 9ನೇ ಕ್ವಶನ್ ನೋಡಿ, ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ. ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನಿಮಗೆ ಎಷ್ಟು ಚಾಪ್ಟರ್ ಮುಗಿದಿವೆ, ಎಷ್ಟು ಪಾಠಗಳು ಅಥವಾ ಪದ್ಯಗಳು ಮುಗಿದಿವೆ ಅವನ್ನೆಲ್ಲ ನೋಡ್ಕೊಳ್ಳಿ. ಅದರಲ್ಲಿ ಒಂದು ಸಂದರ್ಭ ಕೆಳಗೆ ಕೇಳ್ತಾರೆ, ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಆಮೇಲೆ ನಿಮಗೆ ಕೆಳಗೆ ಕೊಟ್ಟಿರೋ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರ ಬರೀರಿ. 8-10 ವಾಕ್ಯ, 4 ಮಾರ್ಕ್ಸ್ ಕ್ವಶನ್, ಅರ್ಥ ಆಯ್ತಾ. ಇಲ್ಲಿ ಚಾಯ್ಸ್ ಇರ್ತದೆ ನಿಮಗೆ, ಇಲ್ಲಿ ಚಾಯ್ಸನ್ನು ಕೊಟ್ಟಿರ್ತಾರೆ, 2ರಲ್ಲಿ 1 ಬರೀಬೇಕು, ಅರ್ಥ ಆಯ್ತಾ. ಪ್ರಶ್ನೆ 10, ರಾಧಾಕೃಷ್ಣನ್ ಅವರಿಗೆ ಮೈಸೂರಿನಲ್ಲಿ ನೀಡಿದ ಬೀಳ್ಕೊಡುಗೆಯ ವಿಶೇಷತೆಯನ್ನು ಕುರಿತು ಬರೆಯಿರಿ ಅಥವಾ ವಿವರಿಸಿ ಅಂತ ಕೊಡ್ತಾರೆ. ವಿವರಿಸಿದ ಬರೆಯಿರಿ ಅಂತ ಕೊಡ್ತಾರೆ. ಅಥವಾ ಹಿಂದೂ ಧರ್ಮ ಮತ್ತು ತತ್ವಶಾಸ್ತ್ರದ ಬಗ್ಗೆ ರಾಧಾಕೃಷ್ಣನ್ ಅಭಿಪ್ರಾಯವನ್ನು ವಿವರಿಸಿ, ಅರ್ಥ ಆಯ್ತಾ. 2ರಲ್ಲಿ 1 ಬರೀಬೇಕು, ಟೋಟಲಿಗೆ 4 ಮಾರ್ಕ್ಸು. ಇನ್ನು ನೆಕ್ಸ್ಟ್ ನೋಡೋಣ ಕೀ ಆನ್ಸರ್ಗಳು, ಅರ್ಥ ಆಯ್ತಾ. ಎಲ್ಲ ಪ್ರಶ್ನೆಗಳು ಉತ್ತರಗಳು ಈಗ ನೋಡ್ತಾ ಹೋಗೋಣ. ಉತ್ತರಗಳನ್ನು ನೋಡೋಣ, ಎಷ್ಟು ಜನ ಕರೆಕ್ಟಾಗಿ ಆನ್ಸರ್ ಮಾಡಿದಾರಂತ. ಮೊದಲಾಗಿ ಪ್ರಶ್ನೆ ಸಂಖ್ಯೆ 1 ನೋಡಿ, ಯಾವುದಾಗ್ತದೆ, ವ್ಯಾಖ್ಯವೇಷಣ ಆಗ್ತದೆ, ಅರ್ಥ ಆಯ್ತಾ. ಬ್ರಹ್ಮ ವಿದ್ಯಾಭಾಸ್ಕರ್ ಅನ್ನೋದು ವ್ಯಾಖ್ಯವೇಷಣ ಇದು. ನೆಕ್ಸ್ಟ್ ಕ್ವಶನ್ನು, ಹರ್ಷ ಪರೀಕ್ಷಿಸು ನೋಡಿ. ನಿಮಗೆ ಸಂಬಂಧಿ ಪದದಲ್ಲಿ ತುಂಬಾ ಈಸಿ ಇರ್ತವೆ, ಅರ್ಥ ಆಯ್ತಾ. ಸೊ ಮೊದಲೆರಡು ಪದ ನೋಡಬೇಕು, ಆಮೇಲೆ 3ನೇ ಪದಕ್ಕೆ ಯಾವುದು ಸರಿ ಹೊಂದಂತ ಯೋಚನೆ ಮಾಡಿಟ್ಟು ಬರೀಬೇಕು, ಅರ್ಥ ಆಯ್ತಾ. ಪರೀಕ್ಷಿಸು ಆಗ್ತದೆ. ಇನ್ನು ನೆಕ್ಸ್ಟ್ ನಿಮಗೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಇಲ್ಲಿ ನೋಡಿ, ಅಭಯ ರುಚಿಯ ಸಹೋದರಿಯ ಹೆಸರೇನು? ಅಭಯ ರುಚಿಯ ಸಹೋದರಿಯ ಹೆಸರು ಅಭಯಮತಿ. ನೋಡಿ, ಅಷ್ಟೊಂದು ಟಫ್ ಕ್ವಶನ್ ಇರೋದಿಲ್ಲ, ತುಂಬಾ ಈಸಿ ಕ್ವಶನ್ಸ್ ಇರ್ತವೆ, ಅರ್ಥ ಆಯ್ತಾ. ಇನ್ನು ಬುದ್ಧಿಶಾಲಿಯಾದ ರಾಜನು ಪ್ರಜೆಗಳನ್ನು ಹೇಗೆ ಪಾಲಿಸಬೇಕು? ಬುದ್ಧಿಶಾಲಿಯಾದ ರಾಜನು ದಂಡಾಧಿಕಾರಿಯಾಗಿ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸಬೇಕು. ಇನ್ನು ಪ್ರಶ್ನೆ 5, ಪೋರ್ಚುಗೀಸರು ಚೆನ್ನ ಬೈರಾದೇವಿಗೆ ನೀಡಿದ್ದ ಬಿರುದು ಯಾವುದು? ಯಾವ ಬಿರುದು? ಕಾಳು ಮೆಣಸಿನ ರಾಣಿ ಅಂತ ಬಿರುದು ಕೊಟ್ಟಿರ್ತಾರೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ನಿಮಗೆ 2 ಮಾರ್ಕ್ಸಿನು. ದೂತನು ಹೇಗಿರಬೇಕು? ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನನ್ನಾಗಿ ನೇಮಿಸಿಕೊಳ್ಳಬೇಕು. ದೂತನು ಕಾರ್ಯಸಮರ್ಥನೂ ಪ್ರತಿಭಾಶಾಲಿಯೂ ಆಗಿರಬೇಕು. ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು. ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಠಾವಂತನಾಗಿರಬೇಕು ಅಥವಾ ನಿಷ್ಠಾತನಾಗಿರಬೇಕು, ಅರ್ಥ ಆಯ್ತಾ. ನಿಷ್ಠಾವಂತನಾಗಿರಬೇಕು ಅಥವಾ ನಿಷ್ಠಾವಂತನಾಗಿರಬೇಕು. ಸೊ 2 ಕೂಡ ವಾಕ್ಯಗಳು ಕರೆಕ್ಟು. ನೆಕ್ಸ್ಟ್ ಬರುವಂಥ ನಿಮಗೆ ಕವಿ ಪರಿಚಯ ಬರೋದು 1 ಪಿಕ್ಸ್ ಕೇಳ್ತಾರೆ. ನೀವೇನು ಭಾಳ ಬರೆಯಬೇಕಾಗಿಲ್ಲ, ಜಸ್ಟ್ ಏನು ಕವಿ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು. ಸೊ ಇಷ್ಟೇ 4 ಬರೆದ್ರೆ ಸಾಕು, ನಿಮಗೆ 3 ಮಾರ್ಕ್ಸ್ ಸಿಗ್ತದೆ. ಈತನ ಕಾಲ ಸಾಮಾನ್ಯಶಕ 1225ರಲ್ಲಿ ಹಳೆಬೀಡಿನಲ್ಲಿ ಜನಿಸಿದರು. ಏನು ನೆನ್ಪಿಡ್ಬೇಕು? ಅವನ ಹುಟ್ಟಿನ ಇಸವಿ ಮತ್ತು ಅವ್ರ ಊರ ನೆನ್ಪಿಟ್ಬೇಕು. 1225ರಲ್ಲಿ ಹಳೆಬೀಡಿನಲ್ಲಿ ಜನಿಸಿದನು. ಈತನು ನರಸಿಂಹ ಬಳ್ಳಾರನ ಆಸ್ಥಾನದಲ್ಲಿ ದಂಡಾಧಿಪತಿಯು ಮಂತ್ರಿಯೂ ಆಗಿದ್ದನು. ಈತನ ಕೃತಿಗಳು ನೋಡಿ, ಒಂದೆರಡು ನೆನ್ಪಿಟ್ಕೊಳ್ಳಿ. ಯಾವ್ಯಾವು? ಯಶೋಧರ ಚರಿತೆ, ಅನುಭವ ಮಕುರ, ಅನಂತನಾಥ ಪುರಾಣ ಮತ್ತು ಕವಿ ಚಕ್ರವರ್ತಿ ಎಂಬ ಬಿರುದು. ಸೊ ಇವೆಲ್ಲ ಬಿರುದುಗಳು 1 ಅಥವಾ 2 ನೆನ್ಪಿಟ್ಕೊಳ್ಳಿ, ಬಹಳ ಅಂದರೆ 3ನ ನೆನ್ಪಿಟ್ಕೊಳ್ಳಿ ಸಾಕು. ಇನ್ನು ನೆಕ್ಸ್ಟ್ ಬರುವಂಥದ್ದು ನಿಮಗೆ ಛಂದಸ್ಸಿನ ಹೆಸರು, ಅರ್ಥ ಆಯ್ತಾ. ಕೆಳಗಿನ ಪದ್ಯ ಬರೋಕ್ಕೆ ಪ್ರಸ್ತಾರ ಹಾಕಿ ಘನ ವಿಂಗಡಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ನೋಡಿ, ಇಲ್ಲಿ ಪ್ರಸ್ತಾರ ಹಾಕಿದ್ದೀನಿ, ಮತ್ತು ಛಂದಸ್ಸು ಯಾವುದಾಗ್ತದೆ? ವಾರ್ಧಕ ಷಟ್ಪದಿ, ಅರ್ಥ ಆಯ್ತಾ. ವಾರ್ಧಕ ಷಟ್ಪದಿ ಆಗ್ತದೆ ಇದು. ಇನ್ನು ನೆಕ್ಸ್ಟ್ ಬರುವಂಥದ್ದು ನಿಮಗೆ ಸಂದರ್ಭ, ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ. ಆಯ್ಕೆಯ ಸಂದರ್ಭ ಸ್ವಾರಸ್ಯವಿರಬೇಕು, ಅರ್ಥ ಆಯ್ತಾ. ಆಯ್ಕೆಯಲ್ಲಿ ಆ ಒಂದು ಪದ್ಯ ಅಥವಾ ಗದ್ಯದ ಹೆಸರನ್ನು ಬರೀಬೇಕು, ಮತ್ತು ಅದನ್ನ ಬರೆದವ್ರು ಯಾರು ಅದನ್ನ ಬರೀಬೇಕು, ಸಂದರ್ಭ ಬರೀಬೇಕು, ಆಮೇಲೆ ಸ್ವಾರಸ್ಯವಿರಬೇಕು. ಆಯ್ಕೆಗೆ 1 ಮಾರ್ಕ್ಸು, ಸಂದರ್ಭಕ್ಕೆ 1 ಮಾರ್ಕ್ಸು, ಸ್ವಾರಸ್ಯಕ್ಕೆ 1 ಮಾರ್ಕ್ಸು. ಇನ್ನು ನೆಕ್ಸ್ಟು 4 ಮಾರ್ಕ್ ಕ್ವಶನ್ ನೋಡಿ. ಸೊ ಆನ್ಸರ್ ಕೊಟ್ಟಿದ್ದೀನಿ, ಅರ್ಥ ಆಯ್ತಾ. ಸೊ ಇದು ಆನ್ಸರು, ಅರ್ಥ ಆಯ್ತಾ. ಇಲ್ಲಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಎಂಡ್ ಆಗ್ತದೆ, ಅರ್ಥ ಆಯ್ತಾ. ಸೊ ಎಂಡ್ ಆಗ್ತದೆ. ಈಗಾಗಲೇ ಚಾನಲ್ ನಿಮಗೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ಇರ್ತವೆ, ಅರ್ಥ ಆಯ್ತಾ. ಅವನಿಗೂ ನೋಡ್ಕೊಳ್ಳಿ. ಸೊ ಎಲ್ಲರೂ ಕೂಡ ಆಲ್ ದ ವೇ ಚೆನ್ನಾಗಿ ಎಕ್ಸಾಮನ್ನು ಬರೀರಿ. ಸೊ ಥ್ಯಾಂಕ್ ಯು ಸೊ ಮಚ್.